ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವೇದಿಕೆ ಮೇಲೆ ಅಜ್ಜಿ ಮನೆ ಸೆಲೆಬ್ರೇಷನ್ ನಡೀತಾ ಇದೆ. ಮನೀಶ್ ಅವ್ರ ಅಜ್ಜಿ ಅನ್ನೋದು ಬಂದಿಯಾರ? ಬಂದಾರ ಸರ್. ಕರೆದು ಬಿಡ್ರಲ್ಲ. ಯಾವ ಬೇ ಬಾಲ ಬೇರಿಂದ ಬೇರೆ ಆದವರೇ, ಬೇರೆನೋ ಹುಡುಕಿ ಹೋದವರೇ, ಬೇರನ್ನು ಹುಡುಕಿ ಹೋಗುದೋರೆ, ಬೇರಲ್ಲೇ ನಿನ್ನ. ಮಲ್ಲೈ ಸಾಕೋರ್ ಅವರ ತಾಯಿ ಮನೀಶು ಮತ್ತೆ ಇವನ ಹೆಸರೇನು? ಮನ್ವಿತ್ ಸರ್. ಮನ್ವಿತ್. ಇವರಿಬ್ಬರ ಅಜ್ಜಿ ಇವತ್ ಫುಲ್ ಸ್ಟೇಜ್ ಮೇಲೆ ಪೂರ್ತಿ ಬರೀ ಅಜ್ಜಿ ಸೆಲೆಬ್ರೇಷನ್. ಅಜ್ಜಿ ಅರ್ಧ ಐತ್ರಿ ಬರೀ. ಹಾ, ಇವತ್ ನೀವೇನ್ ಮಾಡ್ಲಿಕ್ಕತ್ತೀರಿ? ನಾವೇನ್ ಮಾಡೋಣ್ರಿ? ಹೇಳ್ರಿ, ಮೊಮ್ಮಗನ್ ಬಗ್ಗೆ ಮರಿಮಗನ್ ಬಗ್ಗೆ ಹೇಳ್ರಿ. ಬಾಳ ಖುಷಿ ಐತ್ರಿ. ನಮ್ಮ ಮಕ್ಳು ಬಾಳ ಕಷ್ಟಪಟ್ಟನ್ರಿ. ನಮಗ ಮೊದಲು ಸಣ್ಣವ್ರಿದ್ದಾಗ ನಾವೆಲ್ಲ ಗಂಡನ್ ಕಳ್ಕೊಂಡು 20 ವರ್ಷದಾಗ 8ನೇತೆ ಸಾಲಿ ಮಾಡ್ತಿದ್ರಿ ಮಗ. ಒಬ್ಬ 3ನೇತೆ ಇದ್ದ, ಮಗಳು ದೊಡ್ಡಕ್ಕೆ ಆಗಿದ್ಲು. ಇವೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಭಾಳ ತ್ರಾಸ ಇತ್ರಿ. ಎಲ್ಲ ನಮ್ಗೆ ತವ್ರ ಮನೆಯಾರ ಮಾಡಿಕೊಟ್ರಿ ನಮ್ಮ ಮಗಳದು. ಈಗೆಲ್ಲ ಶಾನ್ಯರಾಗ್ಯಾರಿ, ಈಗೇನಿಲ್ರಿ. ಈಗೇನ್ ಭಯಂಕರ ಶಾಣ್ಯರಾಗಿ ಯೂಟ್ಯೂಬ್ ಆಳ್ತಾ ಇದ್ದಾರೆ. ಯಾಕ್ರಿ ನಮಗ್ ಶಾನ್ಯರ್ ಅಂದ್ರೆ ಏನ್ ಇಷ್ಟೆಲ್ಲ ನಾವು ಎಲ್ಲಿ ಹೋದ್ರು ಗುರ್ತಾ ಹಿಡಿತಾರ್ರಿ. ನೀವು ಯೂಟ್ಯೂಬ್ ಅಲ್ಲೆಲ್ಲ ಮಾಡ್ತೀರಾ? ಆಕ್ಟಿಂಗ್ ಮಾಡ್ತೀರಾ? ಏನಿಲ್ರಿ. ಮಾಡ್ರಿ, ಚೆನ್ನಾಗಿದ್ದೀರಾ? ಹಳೆ ಕಾಲ ಒಂದು ಲೀಲಾವತಿ ಪಂಡ್ರಿ ಸ್ಟೇಜ್ ಮ್ಯಾಗ ಬಂದಿದ್ದ ಇವತ್ತ ಫಸ್ಟ್ ರೀ. ನಾವು ಸ್ಟೇಜ್ ಮ್ಯಾಗ ಮಾತಾಡಿಲ್ಲ. ಹಾ, ಯಾಕ್ರಿ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ ಸ್ಟೇಜ್ ಮೇಲೆ? ಸ್ಟೇಜ್ ಮ್ಯಾಗಲ್ಲ ಸರ್, ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನಾದ್ರು ತಾಯಿ ಪಾತ್ರ ಬಂದ್ರೆ ಫೋನೇ ಮಾತಾಡು ಎಲ್ಲ ನಮ್ಮ ಮೋನ ಕೊಟ್ಟಿರ್ತಾಳೆ ಸರ್ ನನ್ನ ಶಾರ್ಟ್ ಫಿಲ್ಮಿಗೆ. ಹೌದಾ? ಬಟ್ ಕ್ಯಾಮ್ರಾದ ಅಮ್ಮನ ಹೆಸರೇನು? ಚಿನ್ನವ್ವ. ಚಿನ್ನವ್ವ. ಚಿನ್ನವ್ವ ಹಾ ರೀ. ಇವತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗೋಗಿದ್ರ ಜಿ ಕನ್ನಡದ ಮುಖಾಂತರ. ಹಾ ರೀ. ಈಗ ಏನ್ ಗೊತ್ತಾ, ವೀಟಿನಲ್ಲಿ ನೋಡ್ಬೇಕಾದ್ರೆ ನೀವು ಬಕ್ರಿ ಬಡಿತಿದ್ರಿ ಗೊತ್ತಾ? ಹಾ ರೀ. ಈಗ ನಮ್ಮ ಅಮೂಲ್ಯ ಅವ್ರಿಗೂ ಹಾಗೂ ನಮ್ಮ ತಾರಮ್ಮಗೂ ಹಾ. ರೊಟ್ಟಿ ಬಡಿಬೇಕಂತ ಬಾಳ ಆಸೆ ಐತ್ರಿ. ಹಾ ರೀ. ಅವ್ರಿಬ್ರಿಗೆ ಹೇಳ್ಕೊಡ್ತೀರೇನ್ರಿ? ಆಯ್ತ್ರಿ. ಬಡಿಯಾಕ ಏನೇನ್ ಬೇಕೆಲ್ಲ ತರ್ರಿ. ಈಗ ತಾರಮ್ಮ ಪಾಮಣಿಗಿಲ್ಲಿ ರೊಟ್ಟಿ ಬಡಿಯಕ್ ರೆಡಿ ಏನ್ರಿ? ಬರ್ತೀನಿ ರೀ. ಅಮೂಲ್ಯ ಅವ್ರ ಬನ್ರಿ. ನಾವು ನಮ್ಮವರು, ನಾವು ಈಗ ಫಸ್ಟ್ ಏನ್ ಮಾಡ್ಬೇಕ್ರಿ? ಫಸ್ಟ್ ಹಿಟ್ಟ ಮೆತ್ತಗ್ ಮಾಡ್ಕೋಬೇಕ್ರಿ. ಫಸ್ಟ್ ಹಿಟ್ಟನ್ನ ಮೆತ್ತಗ್ ಮಾಡ್ಕೋಬೇಕು, ನಾದ್ಬೇಕು. ಮನಮೋಹನ ಮನಂತ ಮನರಂಜನ ಬಾಲ ಜೋ ಜೋ ಜೋ, ಬಂಗಾರದ ತೊಟ್ಟಿಲ ಬೆಳ್ಳಿಯ ಸಿಳಿಹಗ್ಗ, ಬಂಗಾರದ ತೊಟ್ಟಿಲ ಬೆಳ್ಳಿಯ ಸಿಳಿಹಗ್ಗ, ಅದರೊಳಗ ಕುಂದಿರ್ಸಿ ಜುರು ಜುರು ತೂಗಿದ್ರ ಕಾಡಿ ಕಾಡಿ ಅಳತನ, ಮನಮೋಹನ ಮನಂತ ಮನರಂಜನ. ಬಿಸಿ ಬಿಸಿ ಕಡಕ್ ರೊಟ್ಟಿ ಆತ, ತಿನ್ನಕ್ ರೆಡಿನಾ? ಬನ್ನಿ. ಅಮೂಲ್ಯ ತಾರ ಖಾನಾವಳಿ ಓಪನ್ ಐತ್ರಿ. ಯಾರ್ಯಾವ ಊಟಕ್ಕೆ ಬರ್ತೀರೋ ಬರ್ರಿ, ಜೋಳ ದೋಸೆ ರೆಡಿ ಆಗ್ರಿ. ಬರ್ರಿ ಬರ್ರಿ ಬರ್ರಿ. ಶರಣ್ ಸರ್, ಹೇಗಿದೆ ನೋಡಿ ವೇದಿಕೆ? ನೋಡಿ ಹೆಂಗ್ ಮಾರ್ಪಾಡಾಗಿದೆ, ಏನ್ ಅನ್ಸುತ್ತೆ ನಿಮಗೆ? ನನಗೆ ಒಂದೇ ಅನಿಸ್ತಾ ಇದೆ ಇದು ನೋಡಿದ್ರೆ. ಉಂಡರ ಉಣಬೇಕು ರೊಟ್ಟಿ ಹಿಂಗ, ಅಮೂಲ್ಯ ಅವರು ರೊಟ್ಟಿ ಬಡದಂಗ, ತಾರಕ ರೊಟ್ಟಿ ಸುಟ್ಟಂಗ. ನಾನು ಊರಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ನನ್ನ ಊರ ಜನ ಎಲ್ಲ ಬಂದು ನನ್ನ ಸ್ವಾಗತ ಮಾಡಿದ್ರು. ಅದು ನನಗೆ ತುಂಬಾನೇ ಖುಷಿ ಆಯಿತು. ಈ ಹಳ್ಳಿ ಜನ, ಈ ಹಳ್ಳಿ ವಾತಾವರಣ, ನಮ್ಮೂರು, ಈ ಊರಿನ ಬೇರು, ನಮ್ಮ ಬೇರು ಎಲ್ಲ ಬಿಟ್ಟು ಹೋಗಿದ್ವಿ, ಮತ್ತೆ ಒಂದಾದ್ವಿ ಅನ್ನೋ ಫೀಲ್ ಇತ್ತು. ಮತ್ತೆ ನಮ್ಮನ್ನು ವೆಲ್ಕಮ್ ಮಾಡಿದ್ರಲ್ಲ, ಇಡೀ ಊರ್ ಜನ ಸೇರಿ ಸಂಭ್ರಮಿಸಿದ್ದು, ನಮ್ಮನ್ನ ಸ್ವಾಗತಿಸಿದ್ದು, ಒಂದು ಹಬ್ಬ ಮಾಡಿದ್ರು. ಸೂಪರ್ ಅಲ್ಲ? ಹೆಂಗೈತೆ ಎತ್ತಿನ ಕಡೆ? ಸಖತ್ತಾಗೈತೆ. ನಾನು ಊರಿಗೆ ಎಂಟ್ರಿ ಕೊಟ್ಟಾಗ ಯಾವಾಗಲೂ ನಮ್ಮ ತಾತನ ಗೋರಿ ಹತ್ರ ಹೋಗಿ ನಾನು ಪೂಜೆ ಮಾಡ್ಬಿಟ್ಟು ಬರೋದು ಒಂದು ಯಾವಾಗಲೂ ಆಚರಣೆ ಇರ್ತಿತ್ತು. ಯಾಕಂದ್ರೆ ಊರಿಗೆ ಬಂದಿದ ತಕ್ಷಣ ನಾನು ನನ್ನ ತಾತನ ಮನೆ ಹತ್ರನೇ ಕಾರ್ ನಿಲ್ಸೋದು.
ಇದು ನಾನು ಇದ್ದಿದ್ದ ಮನೆ. ನಾನು ಮೈಸೂರಲ್ಲಿದ್ದಾಗ ನಮ್ಮ ತಾತನ ಮನೆ, ಶಂಕರಲಿಂಗಯ್ಯನ ಮನೆ. ಹೆಂಗೆ ಕುತ್ಕೋತಿದ್ದೆ ಅವಾಗೆಲ್ಲ. ಅವಾಗಿಂದಿದ್ದು ಎಷ್ಟು ವರ್ಷದ ಗೊತ್ತಾ ಈ ಮನೆ. ನಮ್ಮ ತಾತ ಮುತ್ತಾತ ಅಜ್ಜಿ ಎಲ್ಲ ಇದ್ದಿದ್ದು ಮನೆ. ಅದಕ್ಕೆ ನೋಡಿ ಹಿಂಗಾಗಿರೋದು. ಊರ ಹಬ್ಬಕ್ಕೆ ಹೆಂಗ್ ಬರ್ತಿದ್ವಿ ಆ ಥರ ಬಂದು ಎಲ್ಲರೂ ಸಂಭ್ರಮ ಆಚರಣೆ ಮಾಡಿದ್ರು. ಮತ್ತೆ ನಾನು ಬರೋದು ಓದಿದ್ದೀರಾ, ಊರವ್ರಿಗೆಲ್ಲನೂ ನಮ್ಮ ಫ್ಯಾಮಿಲಿಯವರು ಅವರು ಎಲ್ಲರೂ ಊಟನೇ ಹಾಕಿದ್ರು. ಅಂದರೆ ಒಂದು ಸಂಭ್ರಮ, ಹಬ್ಬದ ಆಚರಣೆ ಅನ್ನೋ ಥರದಲ್ಲಿ ಇತ್ತು. ನಮಸ್ತೆ, ಇದು ನಮ್ಮ ಫ್ಯಾಮಿಲಿ. ನಮ್ಮ ತಾತ ಶಂಕರಲಿಂಗಯ್ಯ, ಗಂಗಮ್ಮ ಅಂತ ನಮ್ಮ ತಾತ ಅಜ್ಜಿ. ಇವ್ರಿಗೆ 10 ಜನ ಮಕ್ಕಳು, 6 6 4 4 ಅಂದರೆ 6 ಗಂಡು ಮಕ್ಕಳು 4 ಹೆಣ್ಮಕ್ಳು. ಇಲ್ಲೆಲ್ಲ ಕೂತಿದ್ದಾರೆ ನೋಡಿ, ಅವರಷ್ಟು ಜನ ಇಲ್ಲೇ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮನೆಗೆ ಫಸ್ಟು ಹೆಣ್ಣು ನೋಡಕ್ಕೆ ಕರ್ಕೊಂಡು ಬಂದಾಗ 50 ಜನ ಹೆಣ್ಣು ನೋಡೋಕ್ಕೆ, ನನ್ನ ನೋಡೋಕೆ 50 ಜನ ಬಂದ್ಬಿಟ್ಟಿದ್ದಾರೆ. ಮೋಹನ್ ಅವ್ರ ಅಮ್ಮ ಯಾರು, ತಂಗಿದ್ದೀರಿ ಯಾರು, ದೊಡ್ಡಮ್ಮ ಯಾರು, ಫುಲ್ ಟೆನ್ಷನ್. ನಾನಂತೂ ಹೆಣ್ಣು ನೋಡೋಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ನಮ್ಮ ಮದುವೆಗೆ ಹೆಂಗೆ ಬರ್ಬೋದು ಅಂತ ಅಂದ್ಬಿಟ್ಟು ನಾನಂತೂ ಫುಲ್ ಶಾಕು. ನನ್ನ ಚಿಕ್ಕ ಪ್ರಪಂಚದ ಇಷ್ಟು ದೊಡ್ಡ ಫ್ಯಾಮಿಲಿಗೆ ಹೋಗ್ತಿದ್ದೀನಿ ಅಂತ ಫುಲ್ ಖುಷಿ ಆಯಿತು. ನಮಗೆ ಬೆಂಗಳೂರಲ್ಲಿ ಸೈಕಲ್ ಸಿಗುತ್ತೆ, ಬಟ್ ಈ ಹಸಿರು ವಾತಾವರಣ ಮಧ್ಯ ಸೈಕಲಲ್ಲಿ ನನ್ನ ಮಗ ಮುಂದೆ ಕೂತ್ಕೊಂಡು ಹಿಂದೆ ಕೂತ್ಕೊಂಡು ಒಂದು ತುಳಿದಿದ್ದು ಒಂದು ಮೆಮೊರಿ ಇದೆಯಲ್ಲ, ತುಂಬಾ ಖುಷಿ ಆಯಿತು. ಹಾಗೆ ಈಜು ಅಷ್ಟೇ, ನನ್ನ ಮಕ್ಕಳನ್ನ ಈಜು ಹೊಡ್ದೆ. ಸ್ವಿಮ್ಮಿಂಗ್ ಪೂಲ್ ಅಂತ ಅದು ಇರುತ್ತೆ, ಅದು ಬಾವಿ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆಲ್ಲಾನು. ನಾನು ತುಂಬ ವರ್ಷ ಆದಮೇಲೆ ಒಲೆಯಲ್ಲಿ ಅಡುಗೆ ಮಾಡಿ, ಮುದ್ದೆ ಮಾಡಿ ಎಲ್ಲ ಸೇರಿ ಅದನ್ನು ಮಾಡೋ ಅವ್ರು ಬಡಿಸೋದು ಖುಷಿ ಇರುತ್ತಲ್ಲ, ಅದನ್ನು ಹೇಳೋಕ್ಕೆ ಆಗದೇ ಇರೋಷ್ಟು ಸಂಭ್ರಮ ಅದು. ನನಗೆ ತುಂಬ ವರ್ಷ ಆದಮೇಲೆ ನಾನು ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆಯಿತು. ನನಗೆ ತುಂಬ ಖುಷಿ ಆಯಿತು. ಇವ್ರ ಪ್ರೀತಿ ನೋಡಿ ನಾನು ತುಂಬಾನೇ ಸೋತಿದ್ದೀನಿ. ಯಾಕೆಂದ್ರೆ ನಾನು ಒಂದೇ ಒಂದು ಮಾತಿಗೆ ಎಲ್ಲರೂ ಹಿಂಗೆ ಬಂದಿದ್ದಾರೆ. ಥ್ಯಾಂಕ್ಸ್ ಟು ಚೇತು ಅಂಡ್ ನಮ್ಮ ಟೀಮ್, ನಮ್ಮ ಹುಡುಗರು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಮೇಲೆ ಯಾವಾಗಲೂ ಇರಲಿ, ನಮ್ಮ ಫ್ಯಾಮಿಲಿ ಮೇಲೆ ಇರಲಿ. ನಾವು